ಆಸ್ಟ್ರೇಲಿಯಾದಿಂದ ಆಂಡ್ರಿಸನ್ ಅನ್ನೋ ವ್ಯಕ್ತಿ ಇಂಡಿಯಾಗೆ ಟೂರಿಸ್ಟ್ ಆಗಿ ಬರ್ತಾನೆ. ಆಗ್ರಾಲಿ ತಾಜ್ ಮಹಲ್ ಸುತ್ತಕ್ ಹೋದಾಗ ಅವ್ನ ಪಾಸ್ಪೋರ್ಟ್, ವೀಸಾ, ಕ್ಯಾಶ್ ಎಲ್ಲ ಕಳ್ತನ ಮಾಡ್ಬಿಡ್ತಾರೆ. ಯಾರು? ನಮ್ ಇಂಡಿಯನ್ಸ್. ಇವಾಗ ಅವನು ಮನೆಗೆ ಹೋಗಕ್ಕಾಗ್ದೆ ಪಾಪ ಒಂದೊತ್ತು ಅನ್ನಕ್ಕೋಸ್ಕರ ಇಟ್ಟಿಗೆ ಕೂಲಿ ಕೆಲಸ ಮಾಡ್ತಾ ಇದ್ದಾನೆ. ಹಿಂಗೆ ಅಲ್ವಾ ನಿಮ್ಗೆ ಎಲ್ಲಾರು ಹೇಳ್ಕೊ ಬರ್ತಿರೋದು? ನಂಬಕ್ ಹೋಗ್ಬಿಟ್ಟಿರಾ? ಇದು 100% ಫೇಕ್ ನ್ಯೂಸ್. ಆಂಡ್ರಿಸನ್ ಅನ್ಕೊಂತ ಇದೀರಲ್ಲ, ಅವನು ನಮ್ ಇಂಡಿಯಾಲಿರೋ ಉತ್ತರ ಪ್ರದೇಶಿನ ಸಾಹಿಲ್ ಅನ್ನೋ ಒಬ್ಬ ಹುಡುಗ. ಅವನ್ಗೆ ಪಾಪ ವಿಟೆಲಿಗೋ, ಲ್ಯೂಕೋಡರ್ಮಾ ಅನ್ನೋ ಸ್ಕಿನ್ ಡಿಸೀಸ್ ಇರುತ್ತೆ. ಅಂತ ಸ್ಪೆಷಲಿ ಏಬಲ್ಡ್ ನ ನೀವು ನೋಡಿರ್ತೀರಾ. ಅವ್ರಿಗೆ ಮೆಲಿನಿನ್ ಪಿಗ್ಮೆಂಟ್ ಅನ್ನೋದು ಕಡಿಮೆ ಆಗ್ಬಿಟ್ಟಿರುತ್ತೆ. ಸೊ ಗ್ರಾಜುವಲಿ ಅವ್ರ ಸ್ಕಿನ್ ಬ್ರೌನ್ ಇಂದ ವೈಟ್ ಹಾಕೊಂಡು ಬರುತ್ತೆ. ಇದೆಲ್ಲಾನು ಸ್ಟಾರ್ಟ್ ಆಗಿದ್ದು ಒಂದು ಮೀಮ್ ಇಂದಾನೆ. ಇಂಡಿಯಾ ಅಗೇನ್ಸ್ಟ್ ಏನಾದ್ರು ಒಂದು ನ್ಯೂಸ್ ಹೋಯ್ತಾ, ವಿಡಿಯೋ ಮಾಡು, ವ್ಯೂಸ್ ಹೊಡಿ, ವೈರಲ್ ಮಾಡ್ಕೊ. ನಮ್ ಕನ್ನಡ ಕ್ರಿಯೇಟರ್ಸ್ ನೋಡ್ರಿ, ಆಸ್ಟ್ರೇಲಿಯಾದಿಂದ ನಮ್ಮ ಇಂಡಿಯಾಗೆ ಸುತ್ತಾಡಕಂತ ಬಂದಿರೋ ಈ ವ್ಯಕ್ತಿ ಆಂಡರ್ಸನ್ ಅಂತ ಆಗ್ರಾದಲ್ಲಿ ಇವ್ರ ಬ್ಯಾಗು, ವೀಸಾ, ಪಾಸ್ಪೋರ್ಟ್, ಮೊಬೈಲ್ ಯಾವನೋ ಕಳೆದ ಮಗ ಕತ್ಕೊಂಡು ಹೋಗ್ತಾನೆ. ಊರಿಗೆ ಹೋಗಕ್ಕಾಗದೆ ತಿನ್ನಕ್ಕೂ ದುಡ್ಡಿಲ್ಲ ಅಂತ ಇಟ್ಟಿಗೆ ಕೆಲಸ ಮಾಡ್ತಾರೆ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಯಾಕಂದ್ರೆ ಯಾವನ್ ತಗೊಂಡೋಗಿದಾನೋ ಅವನ ಹತ್ರ ತಲುಪಬೇಕು. 1.8 ಮಿಲಿಯನ್ ವ್ಯೂಸ್. ಕಾಮೆಂಟ್ ಸೆಕ್ಷನ್ ಅಂತೂ ಕೇಳಕ್ಕೆ ಹೋಗ್ಬೇಡಿ, ಬರೀ ಇಂಡಿಯನ್ ಬೈಯೋವ್ರೆ. ಎಲ್ಲಾರು ಹಿಂಗೆ ಮಾಡಿದ್ರೆ ನಾವು ಯಾರನ್ನಪ್ಪ ಕೇಳೋದು? ನೋಡ್ರಿ, ನಾನ್ ನೋಡ್ದಂಗೆ ಕನ್ನಡದಲ್ಲೂ ಎಷ್ಟೊಂದ್ ಜನ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ. ಫ್ಯಾಕ್ಟ್ ಚೆಕ್ ಮಾಡ್ಕೊಂಡು ದಿ ಬೆಸ್ಟ್ ಇನ್ಫಾರ್ಮೇಶನ್ ಪ್ರೆಸೆಂಟ್ ಮಾಡ್ತಾರೆ. ಆ ಲಿಸ್ಟ್ ಅಲ್ಲಿ ನಾನೊಬ್ಬ. ಲಾಸ್ಟ್ ಒಂದ್ ಹೇಳಕ್ ಇಷ್ಟ ಬೀಳ್ತೀನಿ, ನೆವರ್ ಟ್ರಸ್ಟ್ ಮೀಮ್ಸ್. ಕಾಮಿಡಿ ಮೀಮ್ಸ್ ಬಂತ ನೋಡಿ, ಲೈಕ್ ಮಾಡಿ, ಎಂಜಾಯ್ ಮಾಡಿ. ನ್ಯೂಸ್ ಅನ್ನೋದೇನಾದ್ರೂ ಬಂತು ಅನ್ಕೊಳ್ರಿ, 99.99% ಅದು ಫೇಕೆ.